तो स्वागत है आपका ATV न्यूज़ में। मैं आपके साथ आसिफ शेख। ಎಲ್ಲ ವೀಕ್ಷಕರಿಗೆ ಕೇಬಲ್ ಡೇ ಶುಭಾಶಯಗಳು. ಬುಧವಾರ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ಕೇಬಲ್ ದಿನಾಚರಣೆ ಆಚರಿಸಲಾಯಿತು. ಕರ್ನಾಟಕದ ಎಲ್ಲ ಕಡೆಯಿಂದ ಕೇಬಲ್ ಆಪರೇಟರ್ ಮತ್ತು MSOಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ಕೇಬಲ್ ನೆಟ್ವರ್ಕ್ ರಾಜ್ಯಾಧ್ಯಕ್ಷರು ಆದಂಥ ಪ್ಯಾಟ್ರಿಕ್ ರಾಜು ಅವರು ಕೇಬಲ್ ಬಗ್ಗೆ ಸವಿವರವಾಗಿ ಮಾತನಾಡಿದರು. ಹಿರಿಯರಾದ ರಾಮಕೃಷ್ಣಪ್ಪನವರು ಮಾತನಾಡಿದರು. ವಿಜಯಪುರದ ಕೇಬಲ್ ನೆಟ್ವರ್ಕ್ದಿಂದ ಹಮೀದ್, ಕುಮಾರ್, ರಮೇಶ್, ಇಲ್ಕಲ್ದಿಂದ ಸಮೀರ್ ಪಾಲ್ಗೊಂಡಿದ್ದರು. ಕೇಬಲ್ ನೆಟ್ವರ್ಕ್ನ ಎಲ್ಲ ಗಣ್ಯರು ಪಾಲ್ಗೊಂಡು ವಿಜೃಂಭಣೆಯಿಂದ ಕೇಬಲ್ ದಿನಾಚರಣೆ ಆಚರಿಸಲಾಯಿತು. ಪೇ ಚಾನಲ್ ಶುರುವಾದಾಗಿಂದ 2 ವರ್ಷ ಕೇಬಲ್ ಆಪರೇಟರ್ ಆಗಿರ್ತೀವಿ, 2 ವರ್ಷ ಕೇಬಲ್ ಆಪರೇಟರ್ ಆಗಿರ್ತೀವಿ ಅಂತಾನೆ ಕೇಬಲ್ ಆಪರೇಟರ್ ವೃತ್ತಿಯನ್ನ ಮಾಡ್ಕೊಂಡೇ ಬಂದಿದ್ದೇವೆ. ಈಗಾಗಲೇ 48, 49, 50 ವರ್ಷನ ತಲುಪಿದ್ದೇವೆ. ಯಾವಾಗಲೂ ಏನಾದರೂ ಕಷ್ಟ ಬಂದಾಗ ಒಗ್ಗಟ್ಟು ತೋರಿಸೋದಕ್ಕಿಂತ ಪ್ರತಿ ಸಲ ಒಗ್ಗಟ್ಟಾಗಿದ್ರೆ ಕಷ್ಟನೇ ಬರಲ್ಲ ಅನ್ನೋ ಒಂದು ಅರಿವನ್ನ ನಾವು ಮೂಡಿಸ್ಕೋಬೇಕಾಗಿದೆ. ಹಾಗೆ ಇಲ್ಲೆಲ್ಲ ಮಾತಾಡ್ತಾ ಇದ್ರು ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ. ನಮ್ಗೊಂದು ಕೊರತೆ ಇದೆ. ನಾವೀಗ ಯಾಕೆಂದ್ರೆ ಈಗ ಬಂದಿರತಕ್ಕಂಥ ಮಲ್ಟಿ ಸಿಸ್ಟಮ್ ಆಪರೇಟರ್ಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂದಾಗ ನಮ್ಮ MSOಗಳು, ನಾವಿರ್ತಕ್ಕಂಥ MSOಗಳು ನಮಗೆ ಟೆಕ್ನಾಲಜಿಯನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಇಲ್ಲದೆ ಇದ್ರೆ ನಾವು ನಾಡಿನ ಕೇಬಲ್ ಆಪರೇಟರ್ಗೆ ಇದೊಂದು ಹಬ್ಬದ ವಾತಾವರಣ ದಿನ. ನಮ್ಮ ತ್ರಿವಳಿ ದಾಸೋಹ ತುಮಕೂರಿನ ಆಪರೇಟರ್ಗೆ ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಒಂದು ಹಬ್ಬ ಮಾಡ್ದಂಗೆ ಮಾಡಿದ್ರು. ತುಂಬ ಚೆನ್ನಾಗಾಯ್ತು ಸರ್. ನಮ್ಮ ಆಪರೇಟರ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ಸೇರಿದ್ರು. ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ಯಾಟ್ರಿಕ್ ಸರ್ ಅವರು ಒಳ್ಳೆ ವಿಷಯಗಳು ತಿಳಿಸ್ಕೊಟ್ರು. ಎಲ್ಲ ಇವರು ಚೆನ್ನಾಗಿ ತಿಳಿಸ್ಕೊಟ್ರು ಸರ್. MS ನಮ್ಮ ಗೌರೀಶ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಇದೇ ಥರ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಸಾರಿ, ಒಂದು ವರ್ಷಕ್ಕೆ ಒಂದೊಂದು ಸಾರಿ ಒಂದು ಸಾಹಿತ್ಯ ಸಮ್ಮೇಳನ ಯಾವ ಥರ ನಡೀತದೋ ಆ ಥರ ಜಿಲ್ಲೆಗೆ ಒಂದೊಂದು ಸಾರಿ ನಡೀಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ವಿಜೃಂಭಣೆಯಿಂದ ರೂರಲ್ ಭಾಗದಲ್ಲಿರುವಂತಹ ಅತಿ ಹೆಚ್ಚಿನ ಎಲ್ಲ ಆಪರೇಟರ್ಗಳು ಭಾಗವಹಿಸಿಕೊಂಡಿದ್ದಾರೆ. ನಮಗಿದು ಕೇಬಲ್ ಡೇ ಹಬ್ಬ ಸರ್. ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಇನ್ನು ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿನ ಇಂಪ್ರೂವ್ ಮಾಡಬೇಕು, ನಾವು ಯಾವ ಥರ ಅಪ್ಡೇಟ್ ಆಗಬೇಕು ಅಂತ ತೀರ್ಮಾನಗಳು ತಗೊಳ್ತಾ ಇದ್ದೀವಿ. ಸದ್ಯಕ್ಕೆ ಬೆಸ್ಕಾಮ್ದು ಒಂದು KEBದು ಪ್ರಾಬ್ಲಮ್ ಇದೆ. ನಾವು ಆಕ್ಚುಲಿ ಲೀಗಲ್ ಆಗಿ ಕಂಬಕ್ಕೆ ದುಡ್ಡು ಕಟ್ಟಿನ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಏಕದಮ್ ಕಂಬಗಳಿಂದ ಕೇಬಲ್ ಎತ್ತಿ ಅದರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್. ಅದು ಕಾರ್ಪೊರೇಟ್ ಕಂಪನಿಯವ್ರು ಹೇಳ್ದಿರೋದು. ಅದನ್ನೇ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮನ್ನ ಪ್ರೆಸರ್ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಕಟ್ ಮಾಡಿದ್ದಾರೆ. ನಾನು DK ಸಾಹೇಬ್ರ ಹತ್ರ, ಗೃಹ ಮಂತ್ರಿಗಳ ಹತ್ರ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಮತ್ತು KJ ಜಾರ್ಜ್ ಅವ್ರ ಹತ್ರನೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಮೆಮೊರಂಡಮ್ ಕೊಟ್ಟಾಗ್ಬಿಟ್ಮೇಲೆ ನಿಂತಿದೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇದೇನಾದರೂ ಇದೇ ರೀತಿಯಲ್ಲಿ ಹೋದರೆ ನಾವು ಕೇಬಲ್ TVನ ಬಂದ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ಪ್ರಾಬ್ಲಮ್ನ ಮನವರಿಕೆ ಮಾಡ್ತೀವಿ. तो और खबरों के लिए देखते रहिए ATV न्यूज़ बीजापुर। हमारे चैनल को सब्सक्राइब और शेयर करना ना भूलिए।